ಒಂದು ಸ್ಟಾಕ್ ಅಲ್ಲಿ ಇಲಿಟ್ ವೇವ್ ಅನಾಲಿಸಿಸ್ ಮಾಡಮ್ಮ. ಆ ಸ್ಟಾಕ್ ಹೆಸರೇ ಕೇನ್ಸ್ ಅಂತ. ಓಕೆ, ಇವತ್ತು ಡೇಟ್ ಬಂದು 13/1/2026. ಓಕೆ, ಈಗ ನಾನಿರೋದು ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಇದು ರೀಸೆಂಟ್ ಆಗಿನೇ 2023ದಲ್ಲಿ ಲಿಸ್ಟಿಂಗ್ ಆಗಿದೆ. ಓಕೆ, ಸೊ ನಾವೀಗ ಫ್ರಮ್ ಡೇ ಒನ್ನೇ ಹಿಡ್ಕೋ ಕೌಂಟಿಂಗು. ಓಕೆ, ಸೊ ವೇವ್ ಡೆವಲಪ್ಮೆಂಟ್ಸು ಇದರಲ್ಲಿ ಇನ್ನೂ ಕ್ಲಿಯರಿಟಿ ಇರೋದ್ರಿಂದ ನಾವು ಇದನ್ನ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹೋಗೋಮ, ಅಂದ್ರೆ ಡೇ ಬೇಡ, ವೀಕ್ ಟೈಮ್ ಫ್ರೇಮ್ಗೆ ಹೋಗೋಮ ನಾವು. ಓಕೆ, ಸೊ ನಮಗೆ ಅವಾಗ ಒಂದು ಸ್ವಲ್ಪ ಕ್ಲಿಯರಿಟಿ ಸಿಗತ್ತೆ ಕೌಂಟಿಂಗಿಗೆ ಅಂತ. ಓಕೆ, ಸೊ ಇದು ಸ್ಟಾರ್ಟಿಂಗ್, ಇದು ಬೇಡ, ನಾವು ಇಲ್ಲಿಂದನೇ ನಾವು ಬೇಸ್ಮೆಂಟ್ ಐಡೆಂಟಿಫೈ ಮಾಡುವ ಈಗ. ಸೊ ಇದನ್ನೇ ಬೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡುವ ಈಗ. ಸೊ ಇದನ್ನ ಇದು ಮಾಡ್ತೀನಿ. ಸೊ ಇದು ಟೆಂಟೇಟಿವ್ಲಿ, ಇದನ್ನ ಕ್ಲಿಯರ್ ಕಟ್ ಆಗಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ರೀಸೆಂಟ್ಲಿ ಲಿಸ್ಟ್ ಆಗಿರೋದಿದೆ. ಇದರಲ್ಲಿ ಇನ್ನೂ ವೇವ್ಸ್ ಕ್ಲಿಯರ್ ಕಟ್ ಆಗಿ ಡೆವಲಪ್ ಆಗಿಲ್ಲ. ಈಗಿರೋ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲೆನೆ ಇದನ್ನ ಕೌಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಓಕೆ, ಸೊ ಈಗ ಫಸ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡಬೇಕು. ಓಕೆ, ನಾನು ಇದನ್ನ ಫಸ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಇದನ್ನ. ಸೊ ಇದನ್ನ ನಾನು ಬೇಸ್ ಪಾಯಿಂಟ್ ಐಡೆಂಟಿಫೈ ಮಾಡಿದ್ದೀನಿ. ಇದನ್ನ ಬೇಸ್ ಪಾಯಿಂಟ್ ಅಂತ ನಾನು ಐಡೆಂಟಿಫೈ ಮಾಡ್ತೀನಿ. ಸೊ ಇದನ್ನೇ ಕಾಪಿ ಮಾಡಿ ನಾನು ವೇವ್ ಒನ್ ಟಾಪ್ಗೆ ಇಡ್ತೀನಿ. ಓಕೆ, ಸೊ ಈಗ ಕೌಂಟಿಂಗ್ ಸ್ಟಾರ್ಟ್ ಮಾಡಿ. ಇದು 0, ಇದು 1, ಇದು 2, ಇದು 3, ಇದು 4, ಇದು 5. ಓಕೆ, ಸೊ 5 ಆದ್ರೆ ಈಗ ನೀವು ವೇವ್ಸ್ ನ ಮತ್ತೆ ಸಬ್ ವೇವ್ಸ್ ನ ಕೌಂಟ್ ಮಾಡ್ತಾ ಬನ್ನಿ. ಓಕೆ, 1, 2, 3, 4, 5. ಓಕೆ, ಇಲ್ಲಿ ABC ಆಗಿರುತ್ತೆ. ಇಲ್ಲಾಂದ್ರೆ ಈಗ ನಾವು ಡೈಲಿ ಟೈಮ್ ಫ್ರೇಮ್ ಹೋಗುವ. ಡೈಲಿ ಟೈಮ್ ಫ್ರೇಮ್ ಹೋಗಿ ನೋಡುವ ಏನಾಗಿರುತ್ತೆ ಅಂತ. ಒನ್ ಟೂ ತ್ರೀ 4 5 ಇದು 1 2 ಇಲ್ಲಿ ಆಗಿರುತ್ತೆ. ಓಕೆ, ಸೊ ಇದು ನಮಗೆ 3ದಲ್ಲಿ 5 ಮೂವ್ಸ್ ಇದಾವ. 1 2 1 2 ಇದು 3 4 ಇದು 5. ಓಕೆ, ಆಮೇಲೆ 4 ನಿಮಗೆ 3.1% ಆಗಿರಬಾರ್ದು. ಓಕೆ, ಇದು ಇಲ್ಲಿ ನಿಮಗೆ 127% ಆಗಿದೆ. ಅಂದ್ರೆ ನಿಮಗೆ ಇದು 3 ಇದು 4 ಆಯ್ತಾ. ಇದು 1 2 1 2 3 4 5 ಎಕ್ಸ್ಟೆನ್ಷನ್ ಇದು. ಇಲ್ಲಿ ನೋಡಿ 1 2 3 4 ಇದು 5 ಎಕ್ಸ್ಟೆನ್ಷನ್. 5 ಎಕ್ಸ್ಟೆನ್ಷನ್ ಆಗಿ ಇದು ನಿಮಗೆ 0, ಇದು A, ಇದು B, ಇದು C. ಸೊ ನಿಮಗೆ ಈಗ ಇಲ್ಲಿಗೆ 100% ವರೆಗೂ ರಿಟ್ರೇಸ್ ಆಗಿದೆ. ಓಕೆ, 100% ವರೆಗೂ B ನಿಮಗೆ ರಿಟ್ರೇಸ್ ಆಗಿದೆ. ಅದೇ ತರ ಇದು ಸಹ 100% ಆಗಿದೆ. ಈಗ ನಾವು ಟೈಮ್ ಅನಾಲಿಸಿಸ್ ಸ್ವಲ್ಪ ಟ್ರೈ ಮಾಡಲಿಕ್ಕೆ ಟ್ರೈ ಮಾಡಿ. $37,
4 ಮೂರ್ಲೆ 4 4 ಟೈಮ್ಸ್ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾನು ಕೌಂಟ್ ಮಾಡಿ 198. ಸೊ ಇದು ಫಸ್ಟ್ಗೆ 50. ಓಕೆ, ಸೊ 50 ಮುಗಿದಿದೆ ಈಗ. ಓಕೆ, 50 ಮುಗಿದಿದೆ. ಸೊ ಈಗ 100 ತಿಳ್ಕೊಂಡ್ವಿ. ಓಕೆ, ಸೊ ಇಲ್ಲಿವರೆಗೂ ಇನ್ನು ಡೌನ್ ಸೈಡ್ ಇರಬಹುದು ಈ ಟೈಮ್ ವರೆಗೂ ಅಂತಂದ್ರೆ ಮಾರ್ಚ್ ಮಂತ್ ಮುಗಿಯೋವರೆಗೂ ಇದು ನಿಮಗೆ ಡೌನ್ ಸೈಡ್ ನನಗೆ ಅನಿಸ್ತಾ ಇದೆ. ಇದು ಒಂದು ಫಸ್ಟ್ ಟಾರ್ಗೆಟ್, ಫಸ್ಟ್ ಇದು ನಾನು ಹೇಳ್ತಾ ಇರೋದು. ಆಮೇಲೆ ಯಾವ ರೇಂಜು ಅಂದ್ರೆ ಇದು ಎ, ಇದು ಬಿ. ಓಕೆ, ಸೊ ಈಗ 100% ಅಂತೂ ರೀಚ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ನನಗೆ 161% ವರೆಗೂ ಬರಬಹುದು. ಸೊ ನನಗೆ ಇನ್ನೂ ಇದು ಡೌನ್ ಸೈಡ್ ಏನೇ ಕಾಣಿಸ್ತಾ ಇದೆ. ಓಕೆ, ಸೊ ಯಾಕೆ ಅಂತಂದ್ರೆ ಇದರದಲ್ಲಿ 1 ಡಿಗ್ರಿ ಮುಗಿದಿದೆ ಈಗ. ಸೊ 1 ಡಿಗ್ರಿ ಮುಗಿದ್ರೆ ಓಕೆ, ಸೊ 81.2% ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಮತ್ತೊಂದು ಹೀಗೆ ಹಾಕಿದ್ದೀವಲ್ವಾ, 1 2 3. ಓಕೆ, ಸೊ ಇವೆರಡು ತರದ ಕ್ಲಸ್ಟರ್ ನೋಡಿ. ಈಗ ನನಗೆ ಇದು ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದು 38.2% ಆಲ್ರೆಡಿ ಬ್ರೇಕ್ ಮಾಡಿದೆ ಈಗ. ಸೊ 38.2% ಬ್ರೇಕ್ ಮಾಡಿದ್ರೆ ಇದು ಡೆಫಿನೆಟ್ ಆಗಿ 61% ಟಚ್ ಮಾಡುತ್ತೆ, 81% ಟಚ್ ಮಾಡುತ್ತೆ. ಓಕೆ, ಸೊ ನಾನು ಇದನ್ನ ಈ ತರ ರೀಡ್ ಮಾಡ್ತಾ ಇದ್ದೀನಿ. ನನ್ನ ಕೌಂಟಿಂಗು ರಾಂಗು ಆಗ್ಬಹುದು. ಓಕೆ, ಸೊ ಇದು ನನಗೆ ತಿಳಿದಿರೋ ಪ್ರಕಾರ ನಾನು ಮಾಡಿದ್ದೀನಿ. ಇದರಲ್ಲಿ ಮತ್ತೆ ನಿಮ್ಗೇನಾದ್ರೂ ಬೇರೆ ಇದರಲ್ಲಿ ಅನಿಸ್ತಾ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಆ ತರ ನೀವು ಹೇಳಿರೋ ತರಾನು ರೀಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇದು ಡೌನ್ ಸೈಡ್ ಇದೆ. ಫರ್ದರ್ ಇನ್ವೆಸ್ಟ್ಮೆಂಟ್ ನ ಸ್ವಲ್ಪ ದಿವಸದ ಮಟ್ಟಿಗೆ ಇದರಲ್ಲಿ ಅವಾಯ್ಡ್ ಮಾಡಿ. ಇದು ನನ್ನ ಪರ್ಸನಲ್ ಒಪಿನಿಯನ್. ಓಕೆ, ಸೊ ಮತ್ತೆ ಯಾವ್ದಾದ್ರು ಸ್ಟಾಕ್ ನ ಈ ತರ ಅನಲೈಸ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇದನ್ನ ರೀಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.